ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನು ಮಾಡಿ ಅಧಿಕಾರವನ್ನ ಪಡೆದುಕೊಂಡ ನಂತರ ಈಗ ಬಿಜೆಪಿ ಹೇಗಾದರೂ ಮಾಡಿ ಮಮತಾ ಬ್ಯಾನರ್ಜಿಯನ್ನ ಝೀರೋ ಮಾಡಿ ಬಿಡಬೇಕು, ಅಬ್ಸಲ್ಯೂಟ್ ಝೀರೋ ಮಾಡಿ ಬಿಡಬೇಕು ಅನ್ನುವಂತಹ ಸಂಚಿನಲ್ಲಿದೆ. ಅದರ ಭಾಗವಾಗಿ ಮಮತಾ ಬ್ಯಾನರ್ಜಿ ಪಕ್ಷದ ಸುಮಾರು 58 ಜನ ಶಾಸಕರು ಪ್ರತ್ಯೇಕಗೊಂಡಿದ್ದಾರೆ. ಆ ಪ್ರತ್ಯೇಕಗೊಳ್ಳುವಿಕೆ ನಲ್ಲಿ 101% ಬಿಜೆಪಿಯದ್ದೇ ಕೈವಾಡ ಇದೆ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಆರೋಪ ಮಾಡ್ತಿದ್ದಾರೆ. ಮತ್ತು ಅದೇ ರೀತಿಯಾದಂತಹ ಬೆಳವಣಿಗೆಗಳು ವಿಧಾನಸಭೆಯಲ್ಲಿ ನಡೆದಿದ್ದಾವೆ. ವಿಧಾನಸಭೆಯಲ್ಲಿ ಅಲ್ಲಿನ ಏನು ಸ್ಪೀಕರ್ ಇದ್ದಾರೆ, ಆ ಸ್ಪೀಕರ್ ಆ 58 ಜನರನ್ನ ಅಧಿಕೃತ ವಿರೋಧ ಪಕ್ಷ ಅಂತ ಒಪ್ಕೊಂಡಿದ್ದಾರೆ. ಆ ಮೂಲಕ ಅವರಲ್ಲಿ ಒಬ್ಬರಿಗೆ ವಿರೋಧ ಪಕ್ಷದ ನಾಯಕನ ಪಟ್ಟವನ್ನು ಸಹ ಕೊಟ್ಟಿದ್ದಾರೆ. ಸೊ ಈ ಬೆಳವಣಿಗೆಗಳ ಬಗ್ಗೆ ನಾನೊಂದಷ್ಟು ವಿವರಣೆಯನ್ನ ಕೊಡ್ತೀನಿ. ಅನಂತರ ಮಮತಾ ಬ್ಯಾನರ್ಜಿಯನ್ನ ಝೀರೋ ಮಾಡೋದಕ್ಕೆ ಹೊರಟಿರುವಂತಹ ಬಿಜೆಪಿ ಆ ಎಂ.ಎಲ್.ಎಗಳನ್ನ, ಟಿ.ಎಂ.ಸಿ ಪಕ್ಷದ ಎಂ.ಎಲ್.ಎಗಳನ್ನ ತನ್ನ ಪಕ್ಷಕ್ಕೆ, ಯಾಕಂದ್ರೆ 2/3 ಬರ್ತಿದ್ದಾರೆ, ಅಲ್ಲಿ ಯಾರು ಅನರ್ಹ ಆಗೋದಿಲ್ಲ. 3 ಜನರಲ್ಲಿ 2 ಬರೋ ಹಾಗಿದ್ರೆ ಯಾವತ್ತೂ ಅನರ್ಹ ಆಗಲ್ಲ, ಆಂಟಿ ಡಿಫೆಕ್ಷನ್ ಅಲ್ಲಿ ಬರೋದಿಲ್ಲ. ಆದರೂ ಬಿಜೆಪಿ ಟಿ.ಎಂ.ಸಿ ಎಂ.ಎಲ್.ಎಗಳನ್ನ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇಲ್ಲ. ಯಾಕೆ? ಅಲ್ಲಿ ಅಡ್ಡ ಬರ್ತಿರುವಂತಹ ಒಂದು ರಾಜಕೀಯ ಏನು ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಈಗ ಮಮತಾ ಬ್ಯಾನರ್ಜಿ ಅವರನ್ನ ಸೇವ್ ಮಾಡುವಂತಹ ಶಕ್ತಿ ಅಥವಾ ಅವಕಾಶ ಕೇವಲ ಮತ್ತು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಇದೆ ಪಶ್ಚಿಮ ಬಂಗಾಳದಲ್ಲಿ, ಹೇಗೆ ಅನ್ನೋದನ್ನು ಸಹ ವಿವರಿಸುವ ಪ್ರಯತ್ನವನ್ನ ನನ್ನ ವಿಶ್ಲೇಷಣೆಯ ಮೂಲಕ ಮಾಡೋ ಪ್ರಯತ್ನ ಮಾಡ್ತೇನೆ. ಸೊ ಮೊದಲಿಗೆ ಮೊನ್ನೆ ನಡೆದಂತಹ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸ್ತು. ಆ ಗೆಲುವು ಸಾಧಿಸೋದಕ್ಕೆ ಏನೆಲ್ಲ ಮಾರ್ಗಗಳನ್ನ ಬಳಸ್ಕೊಳ್ತು, ಎಲೆಕ್ಷನ್ ಕಮಿಷನ್, SIR, ಆಡಳಿತ, ಆರ್ಮಿ, ಎಂಥದೆಂಥದ್ದು ಎಲ್ಲ ಬಿಟ್ಬಿಡಿ. ಒಟ್ಟಿನಲ್ಲಿ ಎಂಡ್ ಆಫ್ ದಿ ಡೇ ರಿಸಲ್ಟ್ ಮ್ಯಾಟರ್ಸ್. ರಿಸಲ್ಟ್ ಬಂತು. 200+ ಸೀಟುಗಳನ್ನ ಆರಾಮಾಗಿ ಬಿಜೆಪಿ ತಗೊಳ್ಕೊಳ್ತು. ಟಿ.ಎಂ.ಸಿ ಕೇವಲ 80 ಸೀಟುಗಳಿಗೆ ಬಂದು ನಿಂತ್ಕೊಳ್ತು. ಸರಿ, ಅಲ್ಲಿಗಾದ್ರೂ ಸರಿ, ಅಧಿಕಾರ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಗೆ ಬಂದಿದೆ. ಅವರು ಅಧಿಕಾರ ನಡೆಸ್ಕೊಂಡು ಹೋಗ್ತಾರೆ. ಏನೋ ಅವರ ಹಿಂದುತ್ವ ಅದು ಇದು ಹೆಸರು ಹೇಳ್ಕೊಂಡು ಒಂದಷ್ಟು ಏನು ಮಾಡಬಹುದು, ಒಂದು ರಾಜ್ಯವನ್ನ ಒಂದು ದೇಶವನ್ನ ಹಾಳುಗೆಡುವುದಕ್ಕೆ ಏನ್ ಮಾಡಬಹುದು ಅದನ್ನು ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ರೆ ಇಲ್ಲ, ಬಿಜೆಪಿ ಅವತ್ತು ಹಂಗಿರೋದಿಲ್ಲ. ವಿರೋಧ ಪಕ್ಷವೇ ಇಲ್ಲದಂತಹ ದೇಶವನ್ನ ಮಾಡಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಸುಮ್ಮನೆ ಇರುತ್ತಾ? ಇರಕ್ ಸಾಧ್ಯನೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಆಲ್ಮೋಸ್ಟ್ ಸಫಲ ಆಗಿದೆ. ಏನ್ ಮಾಡ್ತು? 80 ಜನ ಇರುವಂತಹ 80 ಜನ ಇರುವಂತಹ ಟಿ.ಎಂ.ಸಿ ಪಕ್ಷದಿಂದ 58 ಜನರನ್ನ ಪ್ರತ್ಯೇಕಗೊಳಿಸೋದ್ರಲ್ಲಿ ಬಿಜೆಪಿ ಸಫಲ ಆಗಿದೆ. ಆ 58 ಜನ ಸ್ಪೀಕರ್ಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ, ನಾವೇ ಅಧಿಕೃತ ಟಿ.ಎಂ.ಸಿ. ಆದರೆ ಅವರು ಹೇಳ್ತಿರೋದು, ನಾವು ಪಕ್ಷದಿಂದ ಹೊರಗೆ ಹೋಗ್ತಿಲ್ಲ, ಟಿ.ಎಂ.ಸಿ ಪಕ್ಷದಿಂದ. ಇವತ್ತಿಗೂ ಸಹ ಮಮತಾ ಬ್ಯಾನರ್ಜಿನೇ ನಮಗೆ ನಾಯಕಿ, ಅವರು ನಮಗೆ ಗೈಡಿಂಗ್ ಮೇಡಮ್, ಅವರೇ ಗೈಡ್ ಮಾಡೋದು ನಮ್ಮನ್ನ. ಆದರೆ ಅವರು ಹೇಳಿದಂತಹ ವ್ಯಕ್ತಿಗೆ ಅಪೋಸಿಷನ್ ಲೀಡರ್ ಕೊಡೋಕೆ ನಾವು ರೆಡಿ ಇಲ್ಲ, ನಮ್ಮ ಸಿಗ್ನೇಚರ್ಗಳನ್ನ ಫೋರ್ಜರಿ ಮಾಡಿರೋದು ಅಂತ. ಏನಾಯ್ತು ಅದು ಕೇಸು ಅಂತಂದ್ರೆ, ಒಬ್ರು ಸೋಮದೇವ್ ಚಟ್ಟೋಪಾಧ್ಯಾಯ ಅನ್ನುವಂತಹ ವ್ಯಕ್ತಿಯನ್ನ, ಎಂ.ಎಲ್.ಎಯನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿ ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡಿದ್ರು. ಅದರಲ್ಲಿ ಎಂ.ಎಲ್.ಎಗಳ ಸಹಿ ಸಹ ಇದೆ ಅಂತ ಆ ಪತ್ರವನ್ನು ಕೊಟ್ಟಿದ್ರು. ಆದ್ರೆ ಕೆಲವರು ಬಂದು, ಅದರಲ್ಲೂ ವಿಶೇಷವಾಗಿ ರಿತಬ್ರತ ಬ್ಯಾನರ್ಜಿ, ಈಗ ವಿರೋಧ ಪಕ್ಷದ ನಾಯಕ ಅಂತ ಸ್ಪೀಕರ್ ಇಂದ ಅಧಿಕೃತವಾಗಿ ಇದು ಪಡ್ಕೊಂಡಿರೋರು, ಆ ಸ್ಥಾನವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ ಹೇಳಿದ್ರು, ಆ ಸಿಗ್ನೇಚರ್ ನಾನು ಮಾಡೇ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಏನ್ ಲಿಸ್ಟ್ ಕೊಟ್ಟಿದ್ದಾರಲ್ಲ, ಸೋಮದೇವ್ ಚಟ್ಟೋಪಾಧ್ಯಾಯ ಅವರು ಅಪೋಸಿಷನ್ ಲೀಡರ್ ಅಂತ, ಆ ಪಟ್ಟಿಯಲ್ಲಿ ನನ್ನ ಸಿಗ್ನೇಚರ್ ಇದೆ, ಅದು ನಾನು ಮಾಡಿದ್ದಲ್ಲ. ಅದೇ ರೀತಿ ಸುಮಾರು ಜನರ ಸಿಗ್ನೇಚರ್ ಫೋರ್ಜರಿ ಆಗಿದೆ, ಅವರವರೇ ಮಾಡಿದ್ದಾರೆ, ನಮ್ದಲ್ಲ ಸಿಗ್ನೇಚರ್. ಹಾಗಂತ ಒಂದು ಪತ್ರವನ್ನ ಕೊಟ್ಟರು ಸ್ಪೀಕರ್ಗೆ. ಅದು ಕೇಸ್ ಆಯ್ತು. ಕೇಸ್ ಆಗಿ ಒಬ್ಬರ ಬಂಧನ ಆಗಿದೆ, ಸೋಮನ್ ದೇವ್ ಚಟ್ಟೋಪಾಧ್ಯಾಯ. ಅಲ್ಲಿಂದ ಕ್ಲಾಶ್ ಶುರುವಾಯಿತು. ಅದಾದ ತಕ್ಷಣನೇ ಮಮತಾ ಬ್ಯಾನರ್ಜಿ ತಮ್ಮ ಮನೆಯಲ್ಲಿ ಎಲ್ಲ ಎಂ.ಎಲ್.ಎಗಳನ್ನು ಮೀಟಿಂಗ್ ಕರೆದ್ರು. 80 ಜನನು ಬರಬೇಕು ಅಂತೇಳಿ. 80ರಲ್ಲಿ ಬಂದಿದ್ದು ಕೇವಲ 20+.
58 ಜನ ಮಿಸ್ಸಿಂಗ್. ಎಲ್ಲೋದ್ರು ಅವರು ಅಂದ್ರೆ ಸೀದಾ ಸ್ಪೀಕರ್ ಹತ್ರ ಹೋಗಿದ್ದಾರೆ. ಅವರಾಗ ಅವರೇ ಕೂತ್ಕೊಂಡು ಅವರಲ್ಲಿ ರಿತಬ್ರತ ಬ್ಯಾನರ್ಜಿ ಅನ್ನೋರನ್ನ ಅಪೋಸಿಷನ್ ಲೀಡರ್, ವಿರೋಧ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿಕೊಂಡು ಅದನ್ನು ಸ್ಪೀಕರ್ ಕೊಟ್ಟು ಸ್ಪೀಕರ್ ಅದನ್ನ ಅಂಗೀಕಾರ ಸಹ ಮಾಡಿದ್ದಾಯ್ತು. ಅಲ್ಲಿಗೆ ಮಮತಾ ಬ್ಯಾನರ್ಜಿ ಮಾತಿಗೆ ಬೆಲೆ ಇಲ್ಲ. ಮಮತಾ ಬ್ಯಾನರ್ಜಿ ಇನ್ಮೇಲೆ ಯಾವ ಡಿಸಿಷನ್ ಮೇಕಿಂಗಿಗೂ ಸಹ ಅವ್ರ ಕೈಲಿ ಆಗೋದಿಲ್ಲ. ಅವ್ರ ಡಿಸಿಷನ್ ತಗೊಂಡ್ರು ಈ ಏನು 2/3 ಜಾಸ್ತಿ ಏನಿದ್ದಾರೆ 58 MLAಗಳು 80ರಲ್ಲಿ, ಅವ್ರ್ಯಾರು ಸಹ ಅದನ್ನ ಒಪ್ಪೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಅನಂತರ ಸ್ವಲ್ಪ ರಾಜಕೀಯವನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಯ್ತು. ಅಭಿಷೇಕ್ ಬ್ಯಾನರ್ಜಿ TMC ಕಾರ್ಯಕರ್ತರ ಮನೆಗೆ ಹೋಗಿದ್ರು. ಯಾರೋ ಒಬ್ಬರು ಕಾರ್ಯಕರ್ತರನ್ನ ಹಿಂಸಾಚಾರದಲ್ಲಿ ಕೊಲೆಯಾಗಿತ್ತು. ಕೊಲೆಯಾದಂತಹ ಕಾರ್ಯಕರ್ತನ ಮನೆಗೆ ಹೋದ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಯಿತು, ದಾಳಿ ಆಯಿತು, ಮಾರಣಾಂತಿಕ ಹಲ್ಲೆನೇ ಆಯಿತು. ಹೆಲ್ಮೆಟ್ ಇಲ್ಲ ಅಂದಿದ್ರೆ ಅವತ್ತು ಸತ್ತೇ ಹೋಗಬೇಕಾಗಿತ್ತು. ಕಲ್ಲು ಆ ರೀತಿ ಬಂದು ಹೆಲ್ಮೆಟ್ಗೆ ಬಿದ್ದಿತ್ತು. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ TMC ಕಾರ್ಯಕರ್ತರನ್ನ, TMC ನಾಯಕರನ್ನ ಎಲ್ಲೆಲ್ಲಿ ಹೇಗೆಲ್ಲ ಹಲ್ಲೆ ಮಾಡಬಹುದು, ದಾಳಿ ಮಾಡಬಹುದು, ಹಿಂಸಿಸಬಹುದು, ಎಲ್ಲಾ ರೀತಿಯಿಂದ ಸಹ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಪೊಲೀಸರು ಮಾತ್ರ ಆರಾಮಾಗಿ ಮೂಕ ಪ್ರೇಕ್ಷಕರ ಹಾಗೆ ನೋಡ್ಕೊಂಡು ನಿಂತಿದ್ದಾರೆ. ಮೊನ್ನೆವರೆಗೂ ಮಮತಾ ಬ್ಯಾನರ್ಜಿ ಕಡೆ ಇದ್ದರು ಪೊಲೀಸರು, ಇವತ್ತು ಬಿಜೆಪಿ ಕಡೆ ಇದ್ದಾರೆ. ಆ ಪೊಲೀಸು ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾರು ಸರ್ಕಾರದಲ್ಲಿ ಇರ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಅವ್ರಿಗೂ ಅವ್ರದೇ ಆದಂತಹ ಭಯ, ಆತಂಕ, ಸೇಫ್ಟಿ, ಜಾಬ್ ಸೆಕ್ಯೂರಿಟಿ ಎಲ್ಲ ಬೇಕಲ್ಲ. ಸೊ ಅವರು ಆ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಈ ಬೆಳವಣಿಗೆ ಆಗಿರುವಂತಹದ್ದು. 58 ಜನ, 80ರಲ್ಲಿ 58 ಜನ ಮಮತಾ ಬ್ಯಾನರ್ಜಿ ಜೊತೆಯಲ್ಲಿ ಇಲ್ಲ. ಆದ್ರೆ ನಾವು ಪಕ್ಷ ಬಿಡ್ತಾ ಇಲ್ಲ, ಮಮತಾ ಬ್ಯಾನರ್ಜಿ ಅವರೇ ನಮ್ಮ ಲೀಡ್ರು, ಅವರೇ ನಮಗೆ ಗೈಡು ಅನ್ನೋದನ್ನು ಮಾತ್ರ ಬಿಡ್ತಾ ಇಲ್ಲ. ಸೊ ಈಗ ಬರುವ ಪ್ರಶ್ನೆ ಅಂದ್ರೆ, ಯಾಕೆ ಬಿಜೆಪಿ 2/3 ಬರ್ತಾ ಇದ್ರು ಸಹ ತೆಗೆದುಕೊಂಡು ತನ್ನ ಪಕ್ಷಕ್ಕೆ ಸೆಳ್ಕೊಳ್ತಿಲ್ಲ? 58 ಜನನು ಬಿಜೆಪಿ ಸೆಳ್ಕೋಬೋದಲ್ಲ. ಅಲ್ಲೇ ಆಂಟಿ ಡಿಫೆಕ್ಷನ್ ಪಕ್ಷಾಂತರ ಕಾಯ್ದೆ ಅನ್ವಯ ಆಗೋದೇ ಇಲ್ಲ. 2/3 ಬರ್ತಾ ಇದ್ದಾರೆ. ಆದರೂ ಬಿಜೆಪಿ ಬೇಡ, ನೀವು ಸಪರೇಟ್ ಆಗಿ ಇರಿ ಅನ್ನೋದು. ಯಾಕೆ ಅಂದ್ರೆ ಸೇಮ್ ಮಹಾರಾಷ್ಟ್ರದ ಸ್ಕ್ರಿಪ್ಟ್. ಏಕನಾಥ್ ಶಿಂದೆಯನ್ನ ಮುಂದಕ್ಕೆ ಬಿಟ್ಟು ಶಿವಸೇನೆಯನ್ನ ಇಬ್ಬಾಗ ಮಾಡಿ, ಶಿವಸೇನೆ ಪಕ್ಷನ ನಿಧಾನಕ್ಕೆ ಏಕನಾಥ್ ಶಿಂದೆ ಕೈಗೆ ತಳ್ಳಿ, ಆ ನಂತರ ಏಕನಾಥ್ ಶಿಂದೆಯನ್ನ ಹೇಗೆ ದಿವಾಳಿ ಎಬ್ಬಿಸ್ಬೇಕು ಹಂಗೆ ಎಬ್ಸಿ ಏಕನಾಥ್ ಶಿಂದೆನ ಇವತ್ತು ಏನು ಇಲ್ದಂಗೆ ಮಾಡಿಟ್ಟಿದ್ದಾರೆ. ಆ ಕಡೆ ಉದ್ಧವ್ ಠಾಕ್ರೆಗೆ ಪಕ್ಷನೂ ಹೋಯ್ತು, ಅಧಿಕಾರನೂ ಹೋಯ್ತು, ಎಲ್ಲ ಹೋಯ್ತು. ಅದೇ ರೀತಿ ಮಮತಾ ಬ್ಯಾನರ್ಜಿಗೆ ಮಾಡಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ನಿಧಾನಕ್ಕೆ ಮಮತಾ ಬ್ಯಾನರ್ಜಿನ ಝೀರೋ ಮಾಡಿ ಬಿಟ್ಟಾಕ್ಬಿಡ್ಬೇಕು. ಮಮತಾ ಬ್ಯಾನರ್ಜಿ ಜೊತೆ 4-5 MLAಗಳು ಉಳ್ಕೋಬೇಕು, ಬೇರೆ ಯಾರು ಉಳ್ಕೋಬಾರ್ದು. ಅದೊಂದು ಕಾರಣ. ಆದ್ರೆ ಇನ್ನೊಂದು ಕಾರಣ, ಈ 58 ಜನ MLAಗಳು ಯಾರು ಬಂದಿದಾರಲ್ಲ, ಅದರಲ್ಲಿ ಪ್ಲಸ್ ಟೋಟಲ್ 80 ಜನ TMC MLAಗಳಲ್ಲಿ 38 ಜನ ಮುಸ್ಲಿಂ MLAಗಳಿದ್ದಾರೆ. ಅವರನ್ನ ಬಿಜೆಪಿ ಒಳಗಡೆ ತೆಗೆದುಕೊಂಡ್ರೆ ಇವರು ಹಿಂದುತ್ವ ರಾಜಕಾರಣಕ್ಕೆ ಎಫೆಕ್ಟ್ ಆಗುತ್ತೆ. ಹಿಂದುತ್ವ ರಾಜಕಾರಣ ಮಾಡಕ್ಕಾಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಪಕ್ಷದ ಒಳಗೆ ಬಿಟ್ಕೊಳ್ತಿಲ್ಲ, ನೀವು ಸಪರೇಟ್ ಆಗಿ ಇರ್ರಿ, ಬಿಟ್ಟು ನಮ್ ಜೊತೆ ಇರ್ರಿ ಅಂದ್ರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಏನು ಅಂದ್ರೆ ಆಲ್ಮೋಸ್ಟ್ ಒಂದು 20 ಜನ ಬಿಟ್ಟು ಮಿಕ್ಕ ಎಲ್ಲ ಅಧಿಕಾರ ಪಕ್ಷದ ಕಡೆನೆ, ವಿರೋಧ ಪಕ್ಷ ಅಂತ ಹೆಸರಿಗೆ ಮಾತ್ರ 58 ಜನ, ಅವರೆಲ್ಲ ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿಯುವ ವ್ಯಕ್ತಿಗಳು. ಹಾಗಾಗಿ ಬಿಜೆಪಿ ಇನ್ನು ಇಷ್ಟೆಲ್ಲ ಯಾಕಾಯ್ತು? ಯಾಕೆ 58 ಜನ 2/3 ಹೆಚ್ಚಿನ ಜನ ಮಮತಾ ಬ್ಯಾನರ್ಜಿ ಕೈ ಕೊಟ್ರು ಅಂದ್ರೆ, IT, ED, CBI ಇವೆಲ್ಲವೂ ಸಹ ಇರೋದ್ರಿಂದ ಆಲ್ಮೋಸ್ಟ್ ಮಮತಾ ಬ್ಯಾನರ್ಜಿ ಪಕ್ಷ ಹೇಳ್ತಾ ಇರುವಂತಹದ್ದು ಆ 58 ಜನರ ಮೇಲೆ ಒಂದಲ್ಲ ಒಂದು ಪ್ರಕರಣ ಇದೆ. ಅದು ರಾಜ್ಯ ಮಟ್ಟದಲ್ಲಾಗಿರ್ಬಹುದು, ಅಥವಾ CBI ಅಥವಾ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳ ಕೈಯಲ್ಲಾಗಿರ್ಬಹುದು. ಯಾವುದೋ ಒಂದು ಪ್ರಕರಣ ಇದೆ. ಆ ಪ್ರಕರಣಗಳನ್ನ ತೋರಿಸಿ ಅವರನ್ನ ಹೆದರಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರೆಲ್ಲ ಹೇಡಿಗಳ ಹಾಗೆ ಶರಣಾಗಿದ್ದಾರೆ. ಅದೇ ನಡೆದಿರೋದು ಅನ್ನೋದು TMCಯ ವಾದ. ಸೊ TMCಯಲ್ಲಿ ಈ ರೀತಿಯಾಗಿ ನಡೀತಿದ್ರೆ, ಈಗ ಬರುವ ಪ್ರಶ್ನೆ ಏನಂದ್ರೆ, TMCಯನ್ನ ಈ ಸಮಸ್ಯೆಯಿಂದ ಅಥವಾ ಮಮತಾ ಬ್ಯಾನರ್ಜಿನ ಈ ಆಳವಾದಂತಹ ಗುಂಡಿಯಿಂದ ಎತ್ತೋದು ಹೇಗೆ, ಅಥವಾ ಎತ್ತೋದಕ್ಕೆ ಸಾಧ್ಯ ಇದೆಯಾ, ಯಾರು ಬರ್ಬೋದು, ಏನಾಗಬಹುದು ಅಂತ. ಕಮ್ಯುನಿಸ್ಟರಂತೂ ಮಮತಾ ಬ್ಯಾನರ್ಜಿ ಕೈ ಹಿಡಿಯಲ್ಲ. ಮಮತಾ ಬ್ಯಾನರ್ಜಿಗೂ ಕಮ್ಯುನಿಸ್ಟ್ರಿಗೂ ಅಜಗಜಾಂತರ ಭಿನ್ನಾಭಿಪ್ರಾಯಗಳು. ಆರಂಭದಲ್ಲಿ ಏನು ಕಮ್ಯುನಿಸ್ಟ್ ಸರ್ಕಾರ ಬಿದ್ದ ತಕ್ಷಣ ಮಮತಾ ಬ್ಯಾನರ್ಜಿ ಏನು ಸುಮ್ಮನೆ ಏನಿಲ್ಲ, ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ. ಇವತ್ತೇನು ಬಿಜೆಪಿ TMC ಅವ್ರಿಗೆ ಕೊಡ್ತಾ ಇದ್ದಾರೆ, ಅದೇ ರೀತಿಯ ಕಾಟವನ್ನ ಅಂದು TMC ಕಮ್ಯುನಿಸ್ಟ್ರಿಗೆ ಕೊಟ್ಟಿದ್ರು. ಪಶ್ಚಿಮ ಬಂಗಾಳದಲ್ಲಿ ಇದು ರೂಢಿ. ಸರ್ಕಾರ ಬದಲಾದ ತಕ್ಷಣನೇ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಪಕ್ಷ ಈ ಹಿಂದೆ ಇದ್ದ ಪಕ್ಷಗಳನ್ನ ಇನ್ನಿಲ್ಲದಂತೆ ದೈಹಿಕವಾಗಿ, ಮಾನಸಿಕವಾಗಿ ಕೇಸುಗಳು ಎಲ್ಲ ರೀತಿಯಲ್ಲೂ ಸಹ
ನುಜ್ಜುಗುಜ್ಜು ಮಾಡಿ ಬಿಸಾಕತ್ತೆ. ಅದನ್ನೇ ಆಗಿರೋದು. ಸೊ ಈಗ ಕಮ್ಯುನಿಸ್ಟ್ ಅಂತೂ ಮಮತಾ ಬ್ಯಾನರ್ಜಿ ಅವರು ಇದಕ್ಕೆ ಬರಲ್ಲ. ಇನ್ನಿರುವ ಆಪ್ಷನ್, ಉಳಿದಿರುವ ಆಪ್ಷನ್ ಒಂದು ಏನು? ಕಾಂಗ್ರೆಸ್ ಮಾತ್ರ. ಕಾಂಗ್ರೆಸ್ ಬರುತ್ತಾ? ಕಾಂಗ್ರೆಸ್ಗೂ ಬೇಕು. ಕಾಂಗ್ರೆಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಬದಲಾವಣೆಯನ್ನ ದೂರದಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ದೇಶದಲ್ಲಿ ಸ್ಥಿತಿಗಳು ಬದಲಾಗ್ತಾ ಹೋಗುತ್ತಿದ್ದಾವೆ. ಅದು ತುಂಬಾ ವೇಗವಾಗಿ ಬದಲಾಗ್ತಾ ಇದ್ದಾವೆ. ಸಾಕಷ್ಟು ಯುವ ಜನತೆ, ಜನ್ ಝಿ ಬೀದಿಗೆ ಬರ್ತಾ ಇದೆ. ಅದು ಕೆಲಸ ಕೇಳ್ತಾ ಇದೆ, ಉದ್ಯೋಗ ಕೇಳ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದೆ, ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಿದೆ. ಒಂದು ಕಡೆ ವಿದ್ಯಾರ್ಥಿ ವಲಯ ತುಂಬಾ ಅಪ್ಸೆಟ್ ಆಗಿದೆ. ನೀಟ್ ಪೇಪರ್ ಲೀಕು, ಬೇರೆ ಪರೀಕ್ಷೆಗಳು ಪೇಪರ್ ಲೀಕು, CBSE ಪರೀಕ್ಷಾ ಪೇಪರ್ಗಳು ಲೀಕು, ಅಥವಾ ಪರೀಕ್ಷಾ ಇದು ಫಲಿತಾಂಶಗಳಲ್ಲಿ ಅನುಮಾನಗಳು, ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡುವಂತಹ ಸಾಧ್ಯತೆಗಳು, ಅದೆಲ್ಲವೂ ಸಹ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಯುವ ಜನಾಂಗ ಸಿಟ್ಟಲ್ಲಿದೆ. ಇನ್ನು ಇಡೀ ದೇಶದ ಮಿಡಿಲ್ ಕ್ಲಾಸ್ ಭಯಂಕರ ಸಿಟ್ಟಲ್ಲಿದೆ ಬೆಲೆ ಏರಿಕೆ ಕಾರಣಕ್ಕಾಗಿ. ಪೆಟ್ರೋಲ್ ಡೀಸೆಲ್ ಬೆಲೆ ವಾರಕ್ಕೆ ಒಂದ್ಸಲ ಎರಡ್ ಸಲ ಏರಿಕೆ ಆಗ್ತಾನೆ ಇದೆ. ದಿನಬಳಕೆ ವಸ್ತುಗಳು ಏರಿಕೆ ಆಗ್ತಾನೆ ಇದ್ದಾವೆ. ಇಡೀ ದೇಶ ಒಂದು ರೀತಿಯಾಗಿ ಏನಾಗುತ್ತೆ ಮುಂದಕ್ಕೆ, ನಮ್ಮ ಜೀವನ ಹೇಗೆ? ಯಾಕಂದ್ರೆ ಸ್ವತಃ ಪ್ರಧಾನಿಗಳೇ ಹೇಳಿದರೆ ಕಷ್ಟದ ದಿನಗಳಿಗೆ ಸಿದ್ಧರಾಗಿರಿ ಅಂತ. ಅಚ್ಚೇ ದಿನ ಆಯಂಗೆಯಿಂದ ಹಿಡಿದು ಈಗ ಬುರೇ ದಿನ ಆಯಂಗೆ ಅನ್ನುವಂತಹ ಪರಿಸ್ಥಿತಿಗೆ ತಂದಾಗಿದೆ ದೇಶನ. ಆರ್ಥಿಕವಾಗಿ ದಿವಾಳಿ ಎದ್ದಂತಹ ಪರಿಸ್ಥಿತಿ ಆಗಿದೆ. RBI ಚಿನ್ನ ಮಾರ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬೇರೆ ಬೇರೆ ಕಂಪನಿಗಳು ಪ್ರಾಫಿಟ್ಗಳು ಲಾಸ್ ಆಗ್ತಿದ್ದಾವೆ. ನಿನ್ನೆ ತಾನೇ 15 ಲಕ್ಷ ಕೋಟಿ ರೂಪಾಯಿಗಳ ಒಂದು ಶೇರ್ ಮಾರ್ಕೆಟ್ ಫ್ರಾಡ್ ಹೊರಗಡೆ ಬರ್ತಾ ಇದೆ. ಸೆಬಿನೇ ಹೊರಗಡೆ ತರ್ತಾ ಇದೆ. ಇಷ್ಟೆಲ್ಲ ಆಗ್ತಿರೋದ್ರಿಂದ ಕಾಂಗ್ರೆಸ್ ಎಲ್ಲೋ ದೂರದಲ್ಲಿ ಎಸ್, ಇದು ಸರಿಯಾದ ಸಮಯ ಬರ್ತಾ ಇದೆ, ಮೋದಿ ಸರ್ಕಾರಕ್ಕೆ ಆಪತ್ತು ಎದುರಾಗ್ತಾ ಇದೆ, ನಾವು ಈಗ ನಮ್ಮ ಕೆಲಸ ನಾವು ಮಾಡಬೇಕು, ಸಿದ್ಧರಾಗಬೇಕು ನಾವು ಈ ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಸಿದ್ಧವಾಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲಿಯೇ 3ನೇ ಅತಿ ದೊಡ್ಡ MP ಗಳನ್ನ ಕೊಡಬಹುದಾದಂತಹ ರಾಜ್ಯ ಪಶ್ಚಿಮ ಬಂಗಾಳದ ಮೇಲೆ ಖಂಡಿತ ಇರುತ್ತೆ. ಸೊ ಪಶ್ಚಿಮ ಬಂಗಾಳದಿಂದ 42 ಜನ MP ಗಳು ಬರ್ತಾರೆ. ಅದು 3rd ಲಾರ್ಜೆಸ್ಟ್. ಅದು ನಂಬರ್ 1 ಉತ್ತರ ಪ್ರದೇಶ 80, ನಂಬರ್ 2 ಮಹಾರಾಷ್ಟ್ರ 48. ಅದು ಬಿಟ್ರೆ ಪಶ್ಚಿಮ ಬಂಗಾಳನೇ ಅತಿ ಹೆಚ್ಚು MP ಗಳನ್ನ ಕೊಡುವಂತಹ ರಾಜ್ಯ. ಸೊ ಅಲ್ಲಿ ತನ್ನ ಅಸ್ತಿತ್ವವನ್ನ ಬಲಗೊಳಿಸಿಕೊಳ್ಳಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಾಗುವ ಬದಲಾವಣೆ ಸಂದರ್ಭದಲ್ಲಿ 10 ಸೀಟು 20 ಸೀಟುಗಳಲ್ಲಿ ಕಾಂಗ್ರೆಸ್ ಹಿಂದೆ ಬೀಳಬಹುದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯ ಉಪಯೋಗ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಸೊ ಈಗ ಮಮತಾ ಬ್ಯಾನರ್ಜಿಗೆ ಒಂದು ಆಫರ್ ಅನ್ನ ಕೊಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಏನು ಅಂದ್ರೆ, ನಿಮ್ಮನ್ನ ಹೇಗೂ BJP ಝೀರೋ ಮಾಡಿ ಬಿಸಾಕತ್ತೆ, ನಿಮಗಿರುವ ಒಂದೇ ಆಯ್ಕೆ ನಮ್ಮ ಜೊತೆ ಕೈ ಜೋಡಿಸೋದು. ಒಂದು ಇಂಡಿಯಾ ಬ್ಲಾಕ್ ಅನ್ನ, ಇಂಡಿಯಾ ಮೈತ್ರಿಕೂಟವನ್ನ ದೊಡ್ಡದಾಗಿ ಬಲಪಡಿಸಿ ನೀವು ಸ್ವಲ್ಪ ಪ್ರಯತ್ನ ಮಾಡಿ, ಇಡೀ ದೇಶದ ಉದ್ದಗಲಕ್ಕೂ ಓಡಾಡಿ ನಾಯಕರನ್ನ ಭೇಟಿ ಮಾಡಿ ಅದನ್ನ ಗಟ್ಟಿಗೊಳಿಸೋ ಪ್ರಯತ್ನ ಮಾಡಿ, ಅಥವಾ ಕಾಂಗ್ರೆಸ್ ಕೊಟ್ಟಿದೆ ಅನ್ನಲಾಗಿರುವಂತಹ ಆಫರ್, ನಿಮ್ಮ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡಿ, TMC ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿ ಸ್ವಲ್ಪ ಭದ್ರವಾಗಿರ್ತೀರಿ. ನಿಮ್ಮ MLA MP ಗಳಿಗೆ ಒಂದು ಧೈರ್ಯ ಇರುತ್ತೆ, ಈಗ ದೊಡ್ಡ ಪಕ್ಷದ ಜೊತೆ ಇದ್ದೀವಿ, ರಾಷ್ಟ್ರೀಯ ಪಕ್ಷದ ಜೊತೆ ಇದ್ದೀವಿ, ನಮ್ಮ ಮೇಲೆ CBI ED ಇನ್ಕಮ್ ಟ್ಯಾಕ್ಸ್ ಇಂಥದ್ದು ಬಂದರೆ ಸ್ವಲ್ಪ ನಮಗೆ ರಕ್ಷಣೆ ಇರುತ್ತೆ ಅನ್ನುವಂತಹ ಒಂದು ಭರವಸೆ ಅವ್ರಿಗಿದ್ರೆ ಆ ದೊಡ್ಡ ಮಟ್ಟದಲ್ಲಿ 80ರಲ್ಲಿ 58 ಜನ ಹೋಗಲ್ಲ. ಅಟ್ಲೀಸ್ಟ್ ಮುಸ್ಲಿಂ ಶಾಸಕರಾದರೂ ನಿಮ್ಮ ಜೊತೆ ಉಳ್ಕೊಳ್ತಾರೆ, ಇನ್ನೊಂದಷ್ಟು ನಿಷ್ಠಾವಂತರು ಉಳ್ಕೊಳ್ತಾರೆ, ಇನ್ನೊಂದಷ್ಟು ಸೈದ್ಧಾಂತಿಕವಾಗಿ BJPಯನ್ನ ವಿರೋಧಿಸೋರು ಉಳ್ಕೊಳ್ತಾರೆ. ಆಗ ಒಂದು 20 ಜನ ಹೋದ್ರೆ ಹೋಗಬಹುದು, 30 ಜನ ಹೋದ್ರೆ ಹೋಗಬಹುದು, ಮ್ಯಾಕ್ಸಿಮಮ್ 58 ಜನನೂ ಹೋಗಲ್ಲ. MP ಗಳು ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ, ಅವರನ್ನು ಉಳಿಸ್ಕೊಳ್ಬೇಕಾಗತ್ತೆ. 26 ಜನ ಏನು MP ಗಳಿದ್ದಾರೆ ನಿಮ್ಮಲ್ಲಿ, ಅವರನ್ನು ಸಹ BJP ಕಬಳಿಸುವಂತ ಸಾಧ್ಯತೆ ಇದೆ. ಅವರನ್ನು ಸೇವ್ ಮಾಡಬೇಕು ಅಂದ್ರೆ ನೀವು ಈಗ ಗಟ್ಟಿ ನಿರ್ಧಾರ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಅದು ಅಫಿಷಿಯಲ್ ಅಲ್ಲ, ಸೂಚನೆಗಳು ಕೊಟ್ಟಿರೋದು ಅಥವಾ ಅವರಿಗೊಂದು ಆಫರ್ ಕೊಟ್ಟಿರೋದು ಒಳಗೊಳಗೇನೆ. ಬಟ್ ಅದಕ್ಕೆ ಮಮತಾ ಬ್ಯಾನರ್ಜಿ ಒಪ್ತಾರ? ಇಷ್ಟು ದಿನ ಅಷ್ಟು ಪವರ್ಫುಲ್ ಇದ್ದಂತಹ ಮಮತಾ ಬ್ಯಾನರ್ಜಿ ಇವತ್ತು ಇದ್ದಕ್ಕಿದ್ದ ಹಾಗೆ ಅಸಹಾಯಕತೆಯ ಪರಿಸ್ಥಿತಿಗೆ ತಲುಪಿದ್ದಾರೆ. ಒಪ್ಕೊಳ್ತಾರ ಬಿಡ್ತಾರ ಗೊತ್ತಿಲ್ಲ, ಒಟ್ನಲ್ಲಿ ಕಾಂಗ್ರೆಸ್ ಪ್ರಯತ್ನ ಅಂತೂ ಮಾಡ್ತಿದೆ. ಅದೊಂದೇ ಆಪ್ಷನ್ ಈಗ. ಸೊ ಅದೊಂದೇ, ಕಾಂಗ್ರೆಸ್ ಒಂದೇ ಈಗ TMCಯನ್ನ ಕಾಪಾಡಬಹುದಾದಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಪಕ್ಷ. ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಈಗ ಆಗ್ತಿರುವಂತಹ ಒಂದು ರೀತಿಯಾದಂತಹ ಸಂವಿಧಾನ ವಿರೋಧಿ ಚಟುವಟಿಕೆ ಅಂತಲೇ ಹೇಳಬೇಕು, ಬೆಳವಣಿಗೆಗಳು ಅಂತ ಹೇಳಬೇಕು. ಯಾಕೆಂದ್ರೆ ಜನ ಒಳ್ಳೆ ಬಹುಮತ ಕೊಟ್ಟಿದ್ರೆ
ಕೊಟ್ಟ ನಂತರವೂ ಅದು ಹೇಗೆ ಪಡ್ಕೊಂಡ್ರು ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ರಿಸಲ್ಟ್ ಬಂದಾಗಿದೆ. ನೆಮ್ಮದಿಯಾಗಿ ಸರ್ಕಾರ ನಡೆಸದೆ ವಿಪಕ್ಷರಹಿತ ರಾಜ್ಯ ಮಾಡಬೇಕು, ವಿಪಕ್ಷರಹಿತ ದೇಶ ಮಾಡಬೇಕು ಅಂತ ಹೊರಡೋದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಆಗುತ್ತೆ. ಅದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಅಮಿತ್ ಶಾ, ನರೇಂದ್ರ ಮೋದಿ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನು ವಿವರಿಸಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.